ನವರಾತ್ರಿ ಉಪವಾಸದ ಟೈಮ್ದಾಗ ರೀ ಈ ಒಂದು ಸಾಬುದಾನ ಬರೀ ತಿಂದು ಬೇಸರ ಆಗತ್ತಿರ್ತೈತೆ ರೀ. ಅವಾಗ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಬೇಕ್ರಿ. ಹೆಂಗ್ರಿ ಅಂತಂದ್ರೆ ಒಂದು ಅರ್ಧ ಕಪ್ಪಷ್ಟ ನೀವು ಸಾಬುದಾನ ತಗೋರಿ. ಅದಾದ ನಂತರ ಒಂದು ಅರ್ಧ ಕಪ್ಪಷ್ಟ ಒರೆದಕ್ಕಿಯನ್ನು ತಗೋರಿ. ಇವನ್ನ ಏನು ಮಾಡಿರಿ, ಮಿಕ್ಸರ್ ಜಾರ್ದಾಗ ಹಾಕಿ ಗರ್ರನ್ನಿಸಿ ಪುಡಿ ಮಾಡ್ಕೊಂಡು ತೊಗೊಂಬಂದ್ರೆ ಹಿಟ್ಟು ನೀವು ಮಾಡಬೇಕಾಕೈತ್ರಿ. ಹಿಟ್ಟಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿರಿ. ಅದಾದ ನಂತರ ಉಪವಾಸಕ್ಕೆ ಯೂಸ್ ಮಾಡ್ತೀರ ನೋಡ್ರಿ ಉಪ್ಪು, ಅದನ್ನು ಹಾಕಿರಿ. ಅದಾದ ನಂತರ ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಚಂದಂಗೆ ಮಿಕ್ಸ್ ಕೊಡ್ರಿ. 1 ರಿಂದ 1.5 ಕಪ್ ಹಿಂಗೆ ಹಾಕಿ ಅದನ್ನು ನೀವು ತಯಾರು ಮಾಡ್ಕೊರಿ. ಇಷ್ಟು ನೀವು ಮಾಡಿ ಅದನ್ನು ಕಂಪ್ಲೀಟಾಗಿ ನೀವು ಏನು ಮಾಡಿರಿ, ಬೀಟ್ ಮಾಡಿ ಒಂದು 10 ನಿಮಿಷ ತೆಗೆದ ಇಟ್ಕೊಂಡ್ಬಿಡ್ರಿ. 10 ನಿಮಿಷ ನೀವು ಅದಕ್ಕೆ ರೆಸ್ಟ್ ಕೊಟ್ಬಿಡ್ರಿ. ಇನ್ನು ಮುಂದಕ್ಕೆ ಒಂದು ಚಟ್ನಿ ರೀ. ಹೆಂಗ್ರಿ ಅಂತಂದ್ರೆ ಹೊಡೆದಿರುವಂತಹ ಶೇಂಗಾ ಹಾಕಿರಿ, ಒಂದು 2 ಹಸಿಮೆಣ್ಸಿಕಾಯಿ, ಅದಾದ ನಂತರ ಕೊತ್ತಂಬರಿ ಸ್ವಲ್ಪ, ಆಮೇಲೆ ಅಲ್ಲಿನ ಉಪವಾಸಕ್ಕೆ ಯೂಸ್ ಮಾಡುವಂಥ ಉಪ್ಪು, ಅದಾದ ನಂತರ ಸ್ವಲ್ಪ ನೀರು ಹಾಕಿ ರುಬ್ಬ್ರಿ. ಅಕಸ್ಮಾತ್ ನಿಮ್ಮ ಮನೆ ಪದ್ಧತಿ ಪ್ರಕಾರ ಈ ಮೆಣಸಿಕಾಯಿ ಆಮೇಲೆ ಕೊತ್ತಂಬರಿ ಹಾಕಿಲ್ಲ ಅಂತಂದ್ರೆ ಅವ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನೀವು ಅದ್ರ ತಕ್ಕನಾಗಿ ಚೇಂಜಸ್ ಮಾಡ್ಕೊರಿ. ಅದಾದ್ಮೇಲೆ ಈ ತವೆ ಮೇಲೆ ಇದೇ ಏನು ಹಿಟ್ಟು ತಯಾರು ಮಾಡಿಟ್ಕೊಂಡಿದ್ರಿ ನಾವು ಈ ರೀತಿ ಸಿಂಪಲ್ ಆಗಿರುವಂಥ ದೋಸೆ ಆಗ್ರಿ. ಮ್ಯಾಲೆ ಒಂದು ಈಟು ತುಪ್ಪ ಬೇಕಂದ್ರೆ ಅಥವಾ ಎಣ್ಣೆ ಬೇಕಂದ್ರೆ ನೀವು ಬಿಡ್ರಿ. ಅದಾದ ನಂತರ ನಿಮ್ಗೆ ಈ ಒಂದು ಭಾಳ ಮಸ್ತಾಗಿರುವಂತಹ ಸಾಬುದಾನ ಮತ್ತು ಒರೆದಕ್ಕಿಯ ಸಿಂಪಲ್ ಆಗಿರುವಂತಹ ದೋಸೆ ರೆಡಿಯಾಗಿರ್ತಾವೆ. ಟ್ರೈ ಮಾಡಿರಿ.